ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತು ನೆನ್ನೆದೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಇವತ್ತು ಕೂಡ ಪೂರ್ತಿಯಾಗಿ ವಿಡಿಯೋನ ನೋಡಿ. ಯಾರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತಾ ನೋಡಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, 1 ಅವರ್ ಇನ್ನೂ 2 ಪ್ಲೇಸ್ ಇದೆ, ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಇವಾಗ ಬೆಳಗ್ಗೆನೇ ಎದ್ಬಿಟ್ಟು ರೆಡಿ ಆಗಿಬಿಟ್ಟು ಬೀಚ್ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ರೂಮ್ ಮಾಡಿರೋದ್ರಿಂದ ಸ್ವಲ್ಪ ದೂರದಲ್ಲಿ ಟೀ ಹೋಟ್ಲು ಇದೆಯಂತೆ, ಅಲ್ಲಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಮ್ಮ ಮನೆಯವರು ಫೋನ್ ಮಾಡಿದ್ರು. ನಮ್ಮ ಮನೆಯವರು ಮತ್ತು ರವಿ ನನ್ನ ತಮ್ಮ ಹೋಗಿದ್ದಾನೆ, ಟೀ ಕುಡಿತಾ ಇದ್ದಾರೆ. ಹಂಗಾಗಿ ಟೀ ಚೆನ್ನಾಗಿದೆ ಇಲ್ಲಿ, ಕುಡಿಯೋಣ ಬನ್ನಿ ಅಂತ ಫೋನ್ ಮಾಡಿದ್ರು. ಹಂಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ ರೆಡಿ ಆಗಿಬಿಟ್ಟು. ಈ ಊರಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲು ಫ್ರೆಂಡ್ಸ್. ನೋಡಿ, ಬೆಳಗ್ಗೆನೇ 8 ಗಂಟೆಗೆ ಎಷ್ಟು ಬಿಸಿಲು ಕಾಯ್ತಾ ಇದೆ ಅಂತ ಹೇಳಿ. ಸಿಕ್ಕಾಪಟ್ಟೆ ಸೆಕೆ ಆಗುತ್ತೆ. ತಣ್ಣೀರು ಯಾವಾಗಲೂ ಒಂದು ಬಾಟ್ಲ್ ಇಟ್ಕೊಂಡೇ ಇರಬೇಕು ನೀರು ಕುಡಿಯೋದಕ್ಕೆ. ಎಲ್ಲೋ ಹೊರಟ್ರು ಅಷ್ಟೇ ಹೊರಗಡೆ ನೀರು ಇಟ್ಕೊಂಡು ಹೋಗಬೇಕು, ಇಲ್ಲ ಅಂತಂದರೆ ಯಪ್ಪ ಆಗೋದೇ ಇಲ್ಲ, ತಲೆ ಸುತ್ತು ಬಿದ್ದೋಗ್ಬಿಡ್ತೀವಿ ಅಷ್ಟೇ. ನೋಡಿ, ಬೆಳಗ್ಗೆನೇ ಎದ್ಬಿಟ್ಟು ರೆಡಿ ಆಗಿಬಿಟ್ಟು ಇನ್ನು ನಡ್ಕೊಂಡು ಹೋಗ್ತಾ ಇದ್ದೀವಿ, ನಾನು ಐಶು ಭುವನು. ನಮ್ಮ ಮನೆಯವರು ಆಲ್ರೆಡಿ ಮುಂದೆನೇ ಹೋಗಿದ್ದಾರೆ. ಇಲ್ಲಿ ಟೀ ಹೋಟ್ಲಿದೆ ಬನ್ನಿ ಅಂತ ಹೇಳಿದ್ರಲ್ಲ, ಹಂಗಾಗಿ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಇದು ಬಸ್ ಸ್ಟ್ಯಾಂಡ್ ಅಂದ್ಕೊಂಡೆ, ಬಸ್ ಸ್ಟ್ಯಾಂಡ್ ಅಲ್ಲ ಅಂತೆ. ಇಲ್ಲಿದ್ದಾರೆ, ಸಿಕ್ಕಿದ್ರು ನೋಡಿ. ಇಲ್ಲೇ ಟೀ ಹೋಟ್ಲ್ ಇರೋದು, ಚಿಕ್ಕದಾಗಿ ಒಂದು ಟೀ ಹೋಟ್ಲು ಇದೆ. ಹಂಗಾಗಿ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು. ನೆನ್ನೆಯಿಂದ ಟೀ ಕುಡ್ದಿಲ್ಲ ಫ್ರೆಂಡ್ಸ್, ಬಂದಾಗಿಂದ ಟೀ ಹುಚ್ಚು ಜಾಸ್ತಿ ನನಗೆ. ಒಂದು ಸ್ವಲ್ಪ ತಲೆನೋವು ಬೇರೆ ನೋವ್ತಾ ಇತ್ತು, ಹಂಗಾಗಿ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ, ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಮನೆಯವರು. ಅವ್ರು ಆಲ್ರೆಡಿ ಜೊತೆ ಬಂದಿರೋರೆಲ್ಲ ಫೋಟೋಶೂಟ್ ಹತ್ರ ಹೋಗಿದ್ದಾರೆ. ಫೋಟೋಶೂಟ್ ಆಲ್ರೆಡಿ ನಡೀತಾ ಇದೆ. ಇವತ್ತು 7 ಗಂಟೆಗೇ ಸ್ಟಾರ್ಟ್ ಮಾಡಿದ್ದಾರೆ ಫ್ರೆಂಡ್ಸ್ ಫೋಟೋಶೂಟ್ನ. ಅಂದರೆ ಇವತ್ತೊಂದೇ ದಿನ ಅಲ್ವಾ, ಲಾಸ್ಟ್ ಡೇ, ಹಾಗಾಗಿ ಸಂಜೆ ಅಷ್ಟರಲ್ಲಿ ಎಲ್ಲ ಮುಗಿಸ್ಬಿಡ್ಬೇಕು ಅವರು. ಹಾಗಾಗಿ ಹೋಗಿದ್ದಾರೆ ಬೇಗನೆ. ನೋಡಿ, ಇಲ್ಲಿ ಟೀ ತುಂಬ ಚೆನ್ನಾಗಿತ್ತು. ಇಲ್ಲಿ ಟೀ ಕುಡ್ಕೊಂಡು ಸೀದಾ ಬೀಚ್ ಹತ್ರ ಹೋದ್ವಿ. ನೋಡಿ, ಫೋಟೋಶೂಟ್ ನಡೀತಾ ಇದೆ. ಹತ್ರದಿಂದ ತೋರಿಸಿಲ್ಲ ಫ್ರೆಂಡ್ಸ್, ಯಾಕೆಂದರೆ ಸಸ್ಪೆನ್ಸಲ್ಲಿ ಇಟ್ಟಿದ್ದೀನಿ. ಅದನ್ನು ನಾನು ಫುಲ್ಲು ವೀಡಿಯೋಸ್ ಎಲ್ಲ ಆದಮೇಲೆ ನಾನು ವೀಡಿಯೋಸ ಅಪ್ಲೈ ಮಾಡ್ತೀನಿ. ಇಲ್ಲಾಂದರೆ ಫೋಟೋಶೂಟ್ ಮಾಡಿರೋದು ಫೋಟೋಸು ವೀಡಿಯೋಸು ಎಲ್ಲ ಪೂರ್ತಿನೂ ಇದರಲ್ಲಿ ಆ್ಯಡ್ ಮಾಡ್ತೀನಿ ನಾನು, ಆವಾಗ ನೀವು ನೋಡ್ಬೋದು. ಬೇರೆಯವ್ರದ್ದೆಲ್ಲನೂ ಫೋಟೋಶೂಟ್ ನಡೀತಾ ಇದೆ ಫ್ರೆಂಡ್ಸ್ ಇಲ್ಲಿ, ಹಾಗಾಗಿ ಅದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಮೇಲೊಬ್ಬರು ಕೆಳಗೊಬ್ಬರು ಫೋಟೋಶೂಟ್ ನಡೀತಾನೇ ಇದೆ. ನೋಡಿ, ಇನ್ನು ಬೀಚ್ ಹತ್ರ ಬಂದಿದ್ದೀವಿ. ನೋಡಿ, ಅಲ್ಲೊಂದು ಫೋಟೋಶೂಟ್ ನಡೀತಾ ಇದೆ, ಇಲ್ಲೊಂದು ಫೋಟೋಶೂಟ್ ನಡೀತಾ ಇದೆ. ಸಿಕ್ಕಾಪಟ್ಟೆ ಫೋಟೋಶೂಟ್ ನಡೆಸ್ತಾ ಇರ್ತಾರೆ ಫ್ರೆಂಡ್ಸ್ ಇವಾಗ. ಅಂದರೆ ಈ ಮುಂದಿನ ತಿಂಗಳು ಮದುವೆ ಇರೋರು, ಮೇ ತಿಂಗಳಲ್ಲಿ ಮದುವೆ ಇರೋರು ಈಗ ಆಲ್ರೆಡಿ ಫೋಟೋಶೂಟ್ ಮಾಡಿಸ್ತಾ ಇದ್ದಾರೆ ಎಲ್ಲರೂ. ನೋಡಿ, ಅವ್ರ ಕಷ್ಟನ ಹತ್ತಿಸ್ತಾರೆ. ಇದೆಲ್ಲ ಕಲ್ಲು ಹತ್ಬಿಟ್ಟು ನಿಂತ್ಕೋಬೇಕು ಅಲ್ಲಿ. ಒಂಚೂರು ಏನಾದರೂ ಸ್ಕಿಪ್ ಆಯಿತು ಅಂದರೆ ಮುಗ್ದೋಯ್ತು ಫ್ರೆಂಡ್ಸ್ ಕತೆ. ಕೈಯೋ ಕಾಲ ಮುರ್ಕೊಬೇಕು ಅಷ್ಟೇ. ನೋಡಿ, ಇಲ್ಲೊಂದು ಚಿಕ್ಕದಾಗಿ ಮಿನಿ ಫೋಟೋಶೂಟ್ ನಡೀತಾ ಇದೆ. ಅದು ನನ್ನ ಮಗಳು ಶೂಟ್ ತೆಗಿತಾ ಇರೋದು. ನನ್ನ ಮಗಂದು ಫೋಟೋ ತೆಗಿತಾ ಇದ್ದಾಳೆ ನೋಡಿ. ಅವನು ಡಿಸೈನಾಗಿ ಫೋಟೋನ ತೆಗೆಸ್ಕೊಳ್ತಾ ಇದ್ದಾನೆ. ಈಗಲೇ ಫೋಟೋ ತೆಗಿತಾರೆ ಫ್ರೆಂಡ್ಸ್ ಅವರು. ನಮ್ಗೆ ಆ ಟೈಮಲ್ಲಿ ಕ್ಯಾಮ್ರಾನೇ ಗೊತ್ತಿರಲಿಲ್ಲ ಏನು ಎತ್ತ ಅಂತ ಹೇಳ್ಬಿಟ್ಟು. ನೋಡಿ, ಇವಾಗ ಫೋಟೋ ತೆಗಿತಾ ಇದ್ದಾಳೆ. ಮತ್ತು 10 ಗಂಟೆ ಆಗಿತ್ತು ಫ್ರೆಂಡ್ಸ್, ಹೊಟ್ಟೆ ಹಶ್ವಾಗ್ತಾಯಿತ್ತು ಸಿಕ್ಕಾಪಟ್ಟೆ. ಹಾಗಾಗಿ ಅಲ್ಲೇ ಹತ್ತಿರದಲ್ಲಿ ಹೋಟ್ಲು ಇತ್ತು, ಹಂಗಾಗಿ ತಿಂಡಿ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ನೋಡಿ, ತಿಂಡಿ ತಿಂತಾಯಿದ್ದೀವಿ. ತಿಂಡಿ ಏನು ಅಷ್ಟಕ್ಕಷ್ಟೇ ಫ್ರೆಂಡ್ಸ್. ಇಲ್ಲಿ ಹೊರಗಡೆ ಬಂದರೆ ನಾವೇ ಮಾಡ್ಕೊಳ್ಳೋದೇ ಬೆಸ್ಟು. ಅಂದರೆ ನಾವು ಆ ಊಟಕ್ಕೆ ಅಡ್ಜಸ್ಟ್ ಆಗೋಲ್ಲ ಫ್ರೆಂಡ್ಸ್. ಅಲ್ಲಿ ಊಟ ತಿಂಡಿಗೆ ನಾವು ಅಡ್ಜಸ್ಟ್ ಆಗೋಲ್ಲ. ಅಲ್ಲಿ ಅವ್ರಿಗೆ ಅದು ಚೆನ್ನಾಗೇ ಇರುತ್ತೆ, ಬಟ್ ನಮಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಅಂದರೆ ತಿಂದರೂ ತಿಂದಂಗಾಗಲ್ಲ ಫ್ರೆಂಡ್ಸ್. ಯಪ್ಪ, ಊಟ ಅಂತೂ ಮಸಾಲೆ ಸಿಕ್ಕಾಪಟ್ಟೆ ಹಾಕಿರ್ತಾರೆ ಪಲಾವ್ಗೆ. ಹಂಗಾಗಿ ತಿಂದ್ಕೊಂಡು ನೋಡಿ, ಇನ್ನು ಇಕೋ ಬೀಚಿಗೆ ಬಂದ್ವಿ. ಇದು ಇಕೋ ಬೀಚ್, ಅಲ್ಲೇ 1 ಅವರ್ದಲ್ಲಿ ಇಕೋ ಬೀಚ್ ಅಂತ ಹೇಳಿ. ಆವಾಗಲೇ ಹೋಗಿದ್ದು ಇನ್ನೊಂದು ಬೀಚ್, ಅದು ಇವಾಗ ಬಂದಿರೋದು ಇಕೋ ಬೀಚು. ಅದ್ರದ್ದು ಹೆಸರು ಏನೋ ಆಯ್ತಪ್ಪ, ಮರ್ತೋಯ್ತು. ಇದ್ರದ್ದು ಇಕೋ ಬೀಚ್. ಇಲ್ಲೇ ಪಾರ್ಕ್ ಕೂಡ ಇದೆ, ಬೀಚ್ ಕೂಡ ಇದೆ. ಇಲ್ಲೇ 1 ಅವರ್ ಅಂತ ಹೇಳ್ಬಿಟ್ಟು ನೇಮ್ ಇರೋದು. ತೋರಿಸ್ತೀನಿ ನೋಡಿ. ನೋಡಿ, ಇಲ್ಲಿ ಒಳಗಡೆ ಹೋದರೆ ಪಾರ್ಕು, ಒಬ್ಬರಿಗೆ 10 ರೂಪಾಯಿ ಟಿಕೆಟ್ ಇರುತ್ತೆ. ಇಲ್ಲೂ ಕೂಡ 10 ರೂಪಾಯಿ ಅಲ್ಲ, ಸಾರಿ ಫ್ರೆಂಡ್ಸ್, 20 ರೂಪಾಯಿ. 20 ರೂಪಾಯಿ ಒಬ್ಬರಿಗೆ ಟಿಕೆಟ್. ಮರ್ತೋಗ್ಬಿಟ್ಟಿತ್ತು, 10 ರೂಪಾಯಿ ಅಂದ್ಕೊಂಡೆ. ನೋಡಿ, ಬೀಚು. ನಾವೇನು ಇಲ್ಲೆಲ್ಲಿ ಆಡೋಕ್ಕೆ ಹೋಗಲಿಲ್ಲ, ಇಲ್ಲಿ ನೀರಲ್ಲಿ ನನ್ನ ಮಕ್ಕಳನ್ನು ಬಿಡಲಿಲ್ಲ ಆಡೋದಕ್ಕೆ. ಆಲ್ರೆಡಿ ಸಿಕ್ಕಾಪಟ್ಟೆ ಬಿಸಿಲಾಗಿತ್ತು ಫ್ರೆಂಡ್ಸ್, ಹಂಗಾಗಿ ಕಳಿಸಿಲ್ಲ ಆಡೋದಕ್ಕೆ ನೀರಲ್ಲಿ. ನೋಡಿ, ಈ ರೀತಿ ಇದೆ ವ್ಯೂಸ್. ನೋಡಿ, ಇಕೋ ಬೀಚ್. ನೋಡಿ, ಇಕೋ ಬೀಚ್ ಅಂತ ಹೇಳ್ಬಿಟ್ಟು, ಇಕೋ ಬೀಚ್ ಇಂಡಿಯಾ ಅಂತ ಇಲ್ಲಿ ಒಂದು ಇದನ್ನು ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ಇಲ್ಲಿ. ಇನ್ನೊಂದು 1 ಅವರ್ ಅಂತ ಹಾಕಿದ್ದಾರೆ ನೋಡಿ. ತೋರಿಸ್ತೀನಿ ನೋಡಿ.
ಐ ಲವ್ ಇಕೋ ಬೀಚ್ ಹೊನ್ನಾವರ ಅಂತ ಹೇಳ್ಬಿಟ್ಟು ಇದೆ ಇಲ್ಲಿ. ಇದನ್ನು ಕೂಡ ಫೋಟೋಶೂಟ್ ಮಾಡಿಕೊಂಡೆ. ಇನ್ನು ಪಾರ್ಕ್ ಹತ್ರ ಬಂದ್ವಿ ನೋಡಿ. ಪಾರ್ಕ್ ಒಳಗಡೆ ಏನು ಅಷ್ಟೊಂದೇನು ಚೆನ್ನಾಗಿಲ್ಲ ಫ್ರೆಂಡ್ಸ್ ನೋಡೋದಕ್ಕೆ. ಎಲ್ಲ ಸ್ವಲ್ಪ ಒಣಗೋಗಿದೆ, ಗಿಡಗಳೇನು ಅಷ್ಟೊಂದು ಚೆನ್ನಾಗಿಲ್ಲ, ಸ್ವಲ್ಪ ಇದೆ ಅಷ್ಟೇ. ಇಲ್ಲಿಗಿಂತ ಫೋಟೋಶೂಟ್ಗೆ ಮೊದಲೇ ಹೋಗಿದ್ವಲ್ಲ ಬೀಚ್, ನೆನ್ನೆ ಹಾಕಿದ್ನಲ್ಲ ಆ ವಿಡಿಯೋದಲ್ಲಿ, ಅಲ್ಲಿ ಫೋಟೋಶೂಟ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಸುಮ್ಮನೆ ನೋಡೋದಕ್ಕಷ್ಟೇನೆ. ಅದು ನೇಮ್ ಇದೆಯಲ್ಲ ಇಕೋ ಬೀಚ್ ಅಂತ, ಅದನ್ನ ನೋಡೋಕ್ಕಷ್ಟೇ ಬರ್ಬೋದು ಇಲ್ಲಿ. ಮತ್ತು ಬೀಚ್ ಇದೆಯಲ್ಲ, ಬೀಚಲ್ಲಿ ಆಡೋದಕ್ಕೆ ಬರ್ಬೋದು ನೋಡಿ. ಪಾರ್ಕಲ್ಲಿ ಒಂದೆರಡು ಮೊಸಳೆ, ಒಂದೆರಡು ಕಪ್ಪೆ, ಒಂದೆರಡು ಆಮೆ ಅಷ್ಟೇ ಇದ್ದಿದ್ದು, ಏನೂ ಇರಲಿಲ್ಲ ಇಲ್ಲಿ ನೋಡಿ. ಅಂದರೆ ಎನಿ ಟೈಮ್ ಕುಡಿಯೋಕ್ಕೆ ನೀರು ಇಟ್ಕೊಂಡೇ ಇರಬೇಕು ಫ್ರೆಂಡ್ಸ್, ಬಾಟ್ಲಲ್ಲಿ, ಕೈಯಲ್ಲಿ. ದುಡ್ಡಿದೆಯಂತೆ ಎಲ್ಲದಕ್ಕೂ ದುಡ್ಡು. 10 ರೂಪಾಯಿ ನೋಡು. ಈ ಪಾರ್ಕಲ್ಲೂ ಕೂಡ ಅಲ್ಲಲ್ಲೇ ಈ ಥರ ಜೋಕಾಲಿಗಳನ್ನ ಹಾಕಿರ್ತಾರೆ. ಯಾರು ಬೇಕಾದ್ರೂ ಕುತ್ಕೋಬೋದು, ಆರಾಮಾಗಿ ಆಟ ಆಡ್ಬೋದು ನೋಡಿ. ನಾನು ಕೂಡ ಕುತ್ಕೊಂಡು ಜೋಕಾಲಿ ಆಟ ಆಡ್ತಾ ಇದ್ದೀನಿ. ನನ್ನ ಮಕ್ಕಳು ಕೂಡ ಇನ್ನೊಂದು ಜೋಕಾಲಿನಲ್ಲಿ ಆಟ ಆಡ್ತಾ ಇದ್ದಾರೆ ಎಲ್ಲದಕ್ಕೂ ದುಡ್ಡು ಫ್ರೆಂಡ್ಸ್, ಇಲ್ಲ ನೋಡಿ. ಯಾವುದಕ್ಕೂ ದುಡ್ಡಿಲ್ಲ ಅಂತ ಅನ್ನಂಗಿಲ್ಲ, ಎಲ್ಲದಕ್ಕೂ ದುಡ್ಡು. ಇಲ್ಲಿ ನೀರಿಗೆ ನಾವು ಅಡ್ಜಸ್ಟ್ ಆಗಲ್ಲ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ನೋಡಿ. ಪಿಂಪಲ್ಸ್ ಎಲ್ಲ ಆಗಿಬಿಟ್ಟಿದೆ ನನಗೆ 2 ದಿನಕ್ಕೆ. ಇನ್ನು ನೋಡಿ, ನನ್ನ ಮಕ್ಕಳು ಕಪ್ಪೆ ಥರ ಕುಣಿತಾ ಇದ್ದಾರೆ, ಜಿಗಿತಾ ಇದ್ದಾರೆ. ಅದನ್ನು ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಕುಣಿತಾ ಇರೋದು. ಇದಕ್ಕೂ 20 ರೂಪಾಯಿ ಫ್ರೆಂಡ್ಸ್ ಟಿಕೆಟ್ ಇಲ್ದಲ್ಲೇ ಅದರೊಳಗಡೆ ಬಿಡೋದೇ ಇಲ್ಲ. ಪಾರ್ಕ್ಗೆ ಎಂಟ್ರಿ ಆಗಬೇಕಾದ್ರೆ ಅಮೌಂಟ್ ಇಸ್ಕೊಂಡಿರ್ತಾರೆ, ಆಮೇಲೆ ಮತ್ತೆ 20 ರೂಪಾಯಿ ಇಸ್ಕೊಂಡ್ರು ನೋಡಿ. ಏಡಿಕಾಯಿ ಮತ್ತು ಆಮೆ ಇದೆ. ಆಮೆ ನೋಡಿ, ಎಷ್ಟೊಂದು ಆಮೆಗಳಿದ್ದಾವೆ. ಚಿಕ್ಕ ಆಮೆಗಳು, ದೊಡ್ಡ ಆಮೆಗಳು, ತುಂಬ ಚೆನ್ನಾಗಿದೆ ನೋಡಿ. ಇನ್ನಿಷ್ಟೇ ಫ್ರೆಂಡ್ಸ್ ಈ ಪಾರ್ಕಲ್ಲಿ, ಇನ್ನೇನು ಇಲ್ಲ ನೋಡಿ. ಇನ್ನು ಹೊರಗಡೆ ಬಂದ್ವಿ. ಎಲ್ಲದೂ ರೇಟು ಫ್ರೆಂಡ್ಸ್, ಇಲ್ಲಿ ನೀರು ಕೂಡ ರೇಟೇನೇ. ಎಲ್ಲ ಪ್ರತಿಯೊಂದೂ ರೇಟ್ ಜಾಸ್ತಿ ಈ ಕಡೆ ಸೈಡೆಲ್ಲ ನೋಡಿ. ಇನ್ನು ಶರಾವತಿ ಹತ್ರ ಬಂದ್ವಿ, ನದಿ ಇದೆಯಲ್ಲ ಅದ್ರ ಹತ್ರ ಬಂದ್ವಿ. ಇಲ್ಲಿ ಈ ಕಡೆ ಇನ್ನೊಂದು ಪ್ಲೇಸ್ ಇದು, ಅಂದರೆ ಫೋಟೋಶೂಟ್ ಇಲ್ಲೂ ಕೂಡ ಜಾಸ್ತಿ ತೆಗಿತಾರೆ ನೋಡಿ. ನೋಡಿರ್ಬೋದು ಇದನ್ನು ನೋಡಿ, ಫಿಲಮ್ ಶೂಟಿಂಗ್ ಎಲ್ಲ ಮಾಡಿದ್ದಾರೆ ಇಲ್ಲಿ ನೋಡಿ. ಬೋಟ್ ಎಲ್ಲ ಇದೆ ಇಲ್ಲಿ ನೋಡಿ. ಅದು ಕೂಡ ಮುಗಿಸ್ಕೊಂಡು ಇನ್ನೊಂದು ನದಿ ಇದೆ, ಬೋಟಿಂಗ್ ಇರುತ್ತೆ, ಫೋಟೋಶೂಟ್ ಇರುತ್ತೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡಿ. ಅಲ್ಲಿಗೆ ಸ್ವಲ್ಪ ಲೇಟ್ ಆಗೋಯ್ತು ಹೋಗಿದ್ದು, ನಾವು ಅದನ್ನು ಮಿಸ್ ಮಾಡ್ಕೊಂಡ್ವಿ ನಾವು. ಸೊ ಹಂಗಾಗಿ ಸ್ವಲ್ಪ ವೀಡಿಯೋಸ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ. ಈ ಬೋಟಿಂಗಲ್ಲಿ ನಾವು ಹೋಗಬೇಕಾಗಿತ್ತು, ಸ್ವಲ್ಪ ಕತ್ಲೆ ಆಗಿಬಿಡ್ತು. ನಾವು ಆಟೋ ಸಿಗಲಿಲ್ಲ, ಬಸ್ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟ್ ಆಯಿತು ಹೋಗಿದ್ದು. ಸೊ ಹಂಗಾಗಿ ನಮ್ಮ ಯಜಮಾನ್ರು ಮತ್ತು ಫೋಟೋಶೂಟ್ ಮಾಡಿಸ್ತಾ ಇದ್ರಲ್ಲ ಅವರೆಲ್ಲ ಹೋದರು, ನಮಗೇನೆ ಮಿಸ್ ಮಾಡ್ಕೊಂಡ್ವಿ ನಾವು 4-5 ಜನ ನೋಡಿ. ಆದರೂ ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡೆ ಬಂದು. ಇನ್ನು ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕು, ಶೇರು, ಸಬ್ಸ್ಕ್ರೈಬು, ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ ತಿಳಿಸಿ. ಮರೀದೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಫ್ರೆಂಡ್ಸ್, ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.